ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಸಂಡೇ ಮಾರ್ನಿಂಗ್ 8:30 ಆಗಿಬಿಟ್ಟಿದೆ. ಇವಾಗ ಹೊರಡ್ತಾ ಇದ್ದೀವಿ. ಸೊ 8:30ಗೆ ಅಲ್ಲಿ ಇರಬೇಕಂತ ಪ್ಲ್ಯಾನ್ ಆಗಿದ್ದು, ಬಟ್ ಆಗಲಿಲ್ಲ. ರೆಡಿಯಾಗಿ ಎಲ್ಲ ಮಾಡೋಷ್ಟೊಂದು ಲೇಟ್ ಆಯಿತು. ಪೂಜೆ ಎಲ್ಲ ಆಯಿತು, ಮನೆ ಕೆಲಸ ಎಲ್ಲ ಮುಗಿಸಿ ಪೂಜೆ ಮಾಡಿ ಇವಾಗ ಮದುವೆಗೆ ಹೊರಡ್ತಾ ಇದ್ದೀವಿ. ಸೊ ಹಾಗೆ ಬ್ಲಾಗ್ನ ಕೂಡ ಸ್ಟಾರ್ಟ್ ಮಾಡೋಣ ಅಂಥೇಳಿ ಮಾಡಿದೆ. ಅಲ್ಲಿ ಹೋದ್ಮೇಲೆ ಎಷ್ಟಾಗುತ್ತೆ ಅಷ್ಟು ಬ್ಲಾಗ್ನ ರೆಕಾರ್ಡ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಈ ಒಂದು ರೆಡ್ ಸ್ಯಾರಿನ ಹಾಕ್ಕೊಂಡಿದ್ದೀನಿ, ಸಿಂಪಲಾಗಿ ಇರಲಿ ಅಂತ ಹೇಳ್ಬಿಟ್ಟು. ಸಾಧ್ಯ ಆದರೆ ಪೂರ್ತಿ ನನ್ನ ಲುಕ್ಕನ್ನು ಶೇರ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ. ಸೊ ಆಯಿತಾ, ಹೊರಡ್ತೀನಿ. ಟೈಮ್ ಆಯಿತು. ಬೇಗ 8:30ಗೆ ದಾರೆ ಇರೋದು. ಆ್ಯಕ್ಚುಲಿ 8:30ಇಂದ 9 ಗಂಟೆ ಏನೋ ಇದೆ ದಾರೆ. ಅಷ್ಟರಲ್ಲಿ ಹೋಗೋಕ್ಕಾಗುತ್ತೆ ನೋಡ್ತೀನಿ ಅಂತ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸೊ ನಾವು ಹೋಗಿದ್ದು ಬಂದು ನನ್ನ ಕಸಿನ್ ಬ್ರದರ್ ಮ್ಯಾರೇಜ್ ಇದ್ದಿದ್ದು ರಾಜರಾಜೇಶ್ವರಿ ನಗರ ಐಡಿಯಲ್ ಹೋಮ್ಸ್ ಸಮುದಾಯ ಭವನದಲ್ಲಿ. ಸೊ ನಾವು ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ 9:15 ಆಗಿಬಿಟ್ಟಿತ್ತು. ಹೋಗ್ತಾನೆ ಆನ್ ದ ವೇ ನನ್ನ ಬ್ರದರ್ ಕೂಡ ಜಾಯಿನ್ ಆದರು ನಮ್ಮ ಜೊತೆಗೆ. ಸೊ ನಾನು ಫಸ್ಟೇ ಮದುವೆಗೆ ಹೋಗಬೇಕು ಅಂದರೆ ತಾಳಿ ಕಟ್ಟೋದಕ್ಕೆ ಹೋಗಬೇಕು, ನೋಡಬೇಕು ಆ ಥರ ಆಸೆ ಇತ್ತು. ಬಟ್ ಆಗಲಿಲ್ಲ ಹೋಗೋದಕ್ಕೆ ಅಷ್ಟು ಬೇಗ. ಸೊ ನಾವು ಹೋಗೋಷ್ಟರಲ್ಲಿ ತಾಳಿ ಎಲ್ಲ ಕಟ್ಬಿಟ್ಟು ಧಾರೆ ಮಾಡ್ತಾಯಿದ್ರು. ಇನ್ನೊಂದು 10 ನಿಮಿಷ ಲೇಟಾಗಿದ್ದರೆ ನಮ್ಗೆ ಧಾರೆ ಕೂಡ ಸಿಗ್ತಾ ಇರಲಿಲ್ವೇನೋ. ಬಟ್ ಎನಿವೇಸ್ ನನಗೆ ಧಾರೆ ಸಿಕ್ತು, ಖುಷಿ ಆಯಿತು. ಹೋಗಿದ ತಕ್ಷಣ ಹುಡುಗಿಗೆ ವಿಶ್ ಮಾಡಿ ಧಾರೆ ಎಲ್ಲ ಮಾಡಿಬಿಟ್ಟು ಅಷ್ಟರಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಬಂದಿದ್ದರು. ಸೊ ನಮ್ಮ ಅತ್ತೆ ಮನೆ ಕಡೆ ರಿಲೇಟಿವ್ಸ್, ನಮ್ಮ ಅಮ್ಮನ ಮನೆ ಕಡೆ ರಿಲೇಟಿವ್ ಎರಡೂ ಸಿಮಿಲರೇ. ಸ್ವಲ್ಪ ನಮ್ಮ ಮಾವನ ಕಡೆ ರಿಲೇಟಿವ್ ಮಾತ್ರ ಚೇಂಜ್ ಆಗ್ತಾರೆ ಅಷ್ಟೇ. ಸೊ ಹಾಗಾಗಿ ನನ್ನ ದೊಡ್ಡಮ್ಮನ ಮಗನ ಮದುವೆ ಅಲ್ವ ಇದ್ದಿದ್ದು, ಅಮ್ಮನ ಮನೆ ಕಡೆ ರಿಲೇಟಿವ್ಸ್ ಎಲ್ಲ ಬಂದಂಗೆ ಆಯಿತು. ಸೊ ಅವ್ರನ್ನೆಲ್ಲ ಮಾತಾಡ್ಸೋಣ ಅಂತ ಹೇಳಿಬಿಟ್ಟು ಫಸ್ಟ್ ಧಾರೆ ಮಾಡಿ ಹೋಗಿದ್ವಿ. ಅಷ್ಟರಲ್ಲಿ ನಮ್ಮ ಅತ್ತೆ, ನಮ್ಮ ಮಾವ ಮತ್ತು ಮೈಸೂರಿಂದ ನಮ್ಮ ಅಣ್ಣ, ಅತ್ತಿಗೆ ಎಲ್ಲರೂ ಕೂಡ ಬಂದಿದ್ದರು. ಇನ್ನು ನಮ್ಮ ಅಕ್ಕ ಭಾವ ಅಲ್ಲೇ ಇದ್ದರು. ಏಕೆಂದರೆ ನನ್ನ ಓರ್ಗಿತ್ತಿ ಅಕ್ಕ ಏನಿದಾರಲ್ಲ ಅವ್ರ ತಮ್ಮಂದೇ ಮದುವೆ ಇದ್ದಿದ್ದಂಥದ್ದು. ಸೊ ಹಂಗಾಗಿ ಹಿಂದಿನ ಬ್ಲಾಗಲ್ಲೇ ಹೇಳಿದೆ, ನಮ್ಮ ದೊಡ್ಡಮ್ಮನ ಮಗಳೇ ನನ್ನ ಓರ್ಗಿತ್ತಿ ಅಂಥೇಳಿ. ಅವರ ತಮ್ಮಂದೇ ಮದುವೆ ಇದ್ದಿದ್ದರಿಂದ ಸೊ ಅವ್ರು ಅಲ್ಲೇ ಇದ್ದರು, ಮದುವೆನಲ್ಲೇ ಇದ್ದರು. ಎಲ್ಲ ಜಾಯಿನ್ ಆದರು. ಎಲ್ಲರೂ ಸೇರಿ ನಾವು ಫೋಟೋಸ್ ಎಲ್ಲ ತೆಕ್ಕೊಳ್ಳೋಣ ಅಂಥೇಳ್ಬಿಟ್ಟು ಫೋಟೋಸ್ ಎಲ್ಲ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀವಿ. ಅಷ್ಟರಲ್ಲಿ ಗೀತಕ್ಕ ಬಂದಿರಲಿಲ್ಲ, ವೆಂಕಟೇಶನ ಬಂದರು. ಸೊ ಹುಡುಗಿ ದಾರೆ ಎಲ್ಲ ಆದಮೇಲೆ ಫಲ ಪೂಜೆ ಅಂಥೇಳಿ ಮಾಡಿಸ್ತಾರಲ್ವ. ಸೊ ಎಳ್ನೀರೆಲ್ಲ ಇಟ್ಟು ಪೂಜೆ ಮಾಡಿಸ್ತಾರೆ. ಅದನ್ನೆಲ್ಲ ಪೂಜೆ ಮಾಡಿಸಿ ಅಶ್ವಿನಿ ನಕ್ಷತ್ರ ಎಲ್ಲ ತೋರಿಸಿ ಅದಾದಮೇಲೆ ಹುಡುಗಿ ರಿಸೆಪ್ಷನ್ಗೆ ರೆಡಿ ಆಗೋದಕ್ಕೆ ಹೋದರು. ಸೊ ತುಂಬ ಚೆನ್ನಾಗಿತ್ತು. ಪೇರಂತೂ ಚೆನ್ನಾಗಿ ಕಾಣ್ತಾಯಿತ್ತು, ಜೋಡಿ ಚೆನ್ನಾಗಿದೆ, ಖುಷಿ ಆಯಿತು. ಸೊ ಅದಾದಮೇಲೆ ನಾವು ಕೂಡ ತಿಂಡಿ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಷ್ಟರಲ್ಲಿ ಹುಡುಗಿ ಕೂಡ ರೆಡಿಯಾಗಿ ರಿಸೆಪ್ಷನ್ಗೆ ನಿಂತ್ಕೊಳ್ಳೋದಕ್ಕೆ ಹೋಗ್ತಾಯಿದ್ರು. ಸೊ ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಅವರು ಹೋಗ್ತಾ ಇದ್ದಿದ್ದಂದ್ರೆ ನನಗಂತೂ ಏನು ಗೊತ್ತಾ, ಈ ಹೊಸ್ದಾಗಿ ಮದುವೆ ಆಗಿರ್ತಾರಲ್ಲ ಆ ಥರ ಹುಡುಗಿ ಆ ಜೋಡಿನ ನೋಡೋಕ್ಕೆ ಒಂಥರ ಖುಷಿ. ನಾನು ಮೊದಲು ಅಷ್ಟೇ, ನಾನು ಕೆಲಸಕ್ಕೆಲ್ಲ ಹೋಗುವಾಗಲೂ ಅಷ್ಟೇ, ಎಲ್ಲಾದರೂ ಹಿಂಗೆ ಬರ್ತಾ ದಾರಿನಲ್ಲಿ ಯಾವ್ದಾದ್ರು ಹೊಸ ಜೋಡಿ ಕಾಣಿಸ್ತಾ ಇದೆ ಅಂದರೆ ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದೆ ಹೆಂಗಿದ್ದಾರೆ ಅಂತ. ಮತ್ತು ಯಾವ್ದಾದ್ರು ದೇವಸ್ಥಾನಗಳಿಗೆ ಹೋದಾಗಲೂ ಅಷ್ಟೇ, ಈಗ ನಾವು ಆದಿಚುಂಚನಗಿರಿಗೆಲ್ಲ ಹೋದಾಗ ಅಲ್ಲಿ ಕೂಡ ಮದುವೆ ಆಗ್ತಾ ಇರುತ್ತಲ್ವ. ಸೊ ನಾವೇ ಬರ್ತಾ ಇದ್ದರೆ ಹುಡುಗಿ ಕಾಣಿಸಿದ್ರೆ ನಿಂತ್ಕೊಂಡು ಬಗ್ಗಿ ನೋಡಿದ್ದು ಉಂಟು. ಮತ್ತು ಏನಾದ್ರು ಆಗ್ತಾಯಿದೆ ಅಂದರೆ ಹೋಗ್ಬಿಟ್ಟು ಸುಮ್ಮನೆ ಆದರೂ ಮುಖ ನೋಡ್ಕೊಂಡು ಬರ್ತಾಯಿದ್ದೆ. ಆ ಥರ ಒಂದು ಕ್ಯೂರಿಯಾಸಿಟಿ. ಸೊ ಹಾಗೆ ನನಗೆ ಆ ಥರ ಅನಿಸುತ್ತೆ. ಆಮೇಲೆ ರಿಸೆಪ್ಷನ್ಗೆ ಹೋಗೋದಕ್ಕೆ ರೆಡಿಯಾಗಿದ್ದರೆ ಜಸ್ಟ್ ಒಂದು ಅಲ್ಲೇ ಕೂತ್ಕೊಂಡಿದ್ದೆ, ಜಸ್ಟ್ ಒಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದಾಯಿತು. ಇನ್ನು ಅಲ್ಲಿ ಕೂತ್ಕೊಂಡಿರೋದು ಬಂದು ನಮ್ಮ ಭಾವ. ಸೊ ನಮ್ಮ ಭಾವನ ಈ ಥರ ಒಂದು ಕಾಸ್ಟ್ಯೂಮಲ್ಲಿ ನಾನು ಇದೇ ಫಸ್ಟ್ ಟೈಮ್ ನೋಡಿರೋದು. ಮದುವೆನಲ್ಲಿ ನೋಡಿದ್ದೆ, ಅವ್ರ ಮದುವೆನಲ್ಲಿ. ಅದಾದಮೇಲೆ ಆಲ್ಮೋಸ್ಟ್ ಅಲ್ಲಿ ಅವರು ಈ ಥರ ಏನು ಹೇಳ್ತಾರೆ, ರೇಷ್ಮೆ ಪಂಚೆ, ಶರ್ಟ್, ಶಲ್ಯ ಹಾಕಿರೋದು ನೋಡಿಲ್ಲ. ಒಂಥರ ಸರ್ಪ್ರೈಸಿಂಗ್ ಆಗಿತ್ತು. ಹೋಗಿದ ತಕ್ಷಣ ನಮ್ಮ ಯಜಮಾನ್ರು ಫುಲ್ಲು ಸರ್ಪ್ರೈಸ್ ಆಗಿಬಿಟ್ರು. ನಮ್ಮಣ್ಣ ನೋಡು ಹೆಂಗಿದ್ದಾರೆ, ನಮ್ಮಣ್ಣ ನೋಡು ಅಂತ. ನಾನು ಆ ಕಡೆ ಧಾರೆ ಮಾಡೋದನ್ನು ಬಿಟ್ಬಿಟ್ಟು ಅವ್ರನ್ನ ಹುಡುಕ್ತಾ ಇದ್ದೆ, ಎಲ್ಲಿದ್ದಾರೆ ಅಂದರೆ ನೀನು ನನ್ನ ಕ್ಯೂರಿಯಾಸಿಟಿನ ಜಾಸ್ತಿ ಮಾಡ್ತಾಯಿದ್ರು, ನೀನೇ ಹುಡುಕು ಅಂತ. ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಇನ್ನು ಅಣ್ಣ, ಅತ್ತೆ, ಮಾವ, ಇನ್ನು ನಮ್ಮ ಸೋದರ ಮಾವ ಕಾಂತಣ್ಣ ಅಂತ ಹೇಳಿದ್ನಲ್ಲ, ಅವರು ಕೂಡ ಬಂದಿದ್ದರು. ಒಟ್ಟಿನಲ್ಲಿ ನಾವು ಅಮ್ಮನ ಮನೆ ಕಡೆ ರಿಲೇಟಿವ್ ಯಾರ್ಯಾರಿದ್ದಾರೆ ಅವರೆಲ್ಲ ಕೂಡ ಬಂದಿದ್ದರು. ಮತ್ತು ಸೋದರತ್ತೆ ಮಗ ಕೂಡ ಬಂದಿದ್ದರು. ಅದೆಲ್ಲ ಆಮೇಲೆ ಅವರೆಲ್ಲ ಏನಂದರೆ ರಿಸೆಪ್ಷನ್ಗೆ ಬಂದರು ಅವರು. ಸೊ ದಾರೆ ಸ್ವಲ್ಪ ಬೇಗ ಇದ್ದಿದ್ದರಿಂದ ಸಂಡೇ ಬೇರೆ ಇತ್ತಲ್ವ.
ಹಾಗಾಗಿ ಈಗ ಕೆಲ್ಸಕ್ಕೆ ಹೋಗೋರೆಲ್ಲ ಸ್ವಲ್ಪ ಟೈಮ್ ತೊಗೊಳ್ತಾರೆ ಸೊ ಅಂದ್ಬಿಟ್ಟು ಲೇಟಾಗಿ ಬಂದರೆ ಇನ್ನು ಇವ್ರು ಬಂದುಬಿಟ್ಟು ಗೊತ್ತೇ ಇರುತ್ತೆ, ರಕ್ಷು ನನ್ನ ಭಾವನ ಮಗಳು, ನನ್ನ ಮಗ, ಜೊತೆಗೆ ನನ್ನ ಕಸಿನ್ ಬ್ರದರ್ ವಿನಿ ಅಂಥೇಳಿ. ಸೊ ಅವರು ಬಂದಿರೋ, ಇವರು ಅಷ್ಟೇ ನನ್ನ ಹಿಂದೆ ಕೂತ್ಕೊಳ್ತಾ ಇರೋದು ಬಂದು ನಮ್ಮ ದೊಡ್ಡಮ್ಮ, ಮುಂದೆ ಕೂತ್ಕೊಂಡಿರೋದು ಚಿಕ್ಕಮ್ಮ. ಸೊ ತುಂಬ ದಿನ ಆದಮೇಲೆ ನಾವೆಲ್ಲ ಮೀಟಾಗಿದ್ದು ಖುಷಿಯಾಗಿ ಎಲ್ಲ ಮಾತಾಡಿಕೊಂಡು, ನನಗಂತೂ ಅಲ್ಲಿಂದ ಬರೋದಕ್ಕೆ ಕೂಡ ಮನಸ್ಸಿಲ್ಲ, ಕುತ್ಕೊಂಡು ಅಲ್ಲೇ ಮಾತಾಡಬೇಕು, ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಬೇಕು ಆ ಥರ ಅನ್ನಿಸ್ತಾಯಿತ್ತು. ಬಟ್ ಏನಂದರೆ ಇನ್ನೊಂದು ನಮ್ಮ ರಿಲೇಟಿವ್ದು ಮನೆಯಲ್ಲಿ ದೇವರು ಕಾರ್ಯ ಕೂಡ ಇತ್ತು. ಸೊ ಅದಕ್ಕೆ ನಮ್ಮ ಅತ್ತೆ ಮಾವ ಹೋಗಬೇಕಾಗಿತ್ತು. ನಾವು ಏನಂದರೆ ಹೋಗ್ತಾ 3 ಜನ ಹೋಗಿದ್ವಲ್ವ ಗಾಡಿನಲ್ಲಿ. ಸೊ ನಮ್ಮ ಮಾವ ಆ ಫಂಕ್ಷನ್ ಏನಿದೆ ದೇವರು ಪೂಜಿಸೋ ಫಂಕ್ಷನ್, ಅದು ನಮ್ಮನೆ ಹತ್ರನೇ ಇದ್ದಿದ್ದು. ನಮ್ಮ ಅತ್ತೆ ಮಾವ ಇಬ್ಬರೇ ಬರ್ತಾ ಇದ್ದಿದ್ದರಿಂದ ಅವರು ನನ್ನ ಮಗನೂ ಕೂಡ ಆಟೋದಲ್ಲಿ ಕರ್ಕೊಂಡು ಹೋಗ್ಬಿಡ್ತೀವಿ, ನೀವಿಬ್ಬರು ಗಾಡಿನಲ್ಲಿ ಬನ್ನಿ ಅಂತ ಹೇಳಿದ್ರ. ಸೊ ಹಂಗಾಗಿ ಬೇಗ ಹೊರಡಲೇಬೇಕಿತ್ತು. ಇನ್ನು ನಮ್ಮ ಬಬ್ಲು ಕೂಡ ಬಂದಿದ್ದ ಮದುವೆಗೆ ಅಟೆಂಡ್ ಮಾಡೋದಕ್ಕೆ. ಸೊ ಮನೆಯವರೆಲ್ಲ ಬಂದಿದ್ದರಿಂದ ಅಲ್ಲಿ ಯಾರೂ ನೋಡ್ಕೊಳ್ಳೋದಿಲ್ಲ ಅಂದ್ಬಿಟ್ಟು ಮದುವೆಗೆ ಅವ್ರನ್ನ ಕೂಡ ಕರ್ಕೊಂಡು ಬಂದಿದ್ದರು. ಇನ್ನು ಎಲ್ಲ ಆದಮೇಲೆ ರಿಸೆಪ್ಷನ್ಗೆ ನಿಂತ್ಕೊಂಡು ಅವೆಲ್ಲ ಹೋಗಿ ವಿಶ್ ಮಾಡಿ ಫೋಟೋಸ್ ಎಲ್ಲ ತೆಕ್ಕೊಂಡ್ವಿ. ಬಟ್ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ನನಗೆ ಯಾರೂ ಸಿಗಲಿಲ್ಲ. ಒಂದೇ ಒಂದು ಫೋಟೋ ಇದೆ, ಅದನ್ನು ಲಾಸ್ಟಲ್ಲಿ ನಾನು ಶೇರ್ ಮಾಡ್ತೀನಿ ನೋಡಿ, ಫೋಟೋಸ್ ತೆಕ್ಕೊಂಡಿರೋ ಅಂಥದ್ದು. ಸೊ ಊಟಕ್ಕೆ ಕೂತ್ಕೊಂಡಿದ್ವಿ ಎಲ್ಲರೂ, ಒಂದು ಲೈನ್ ಫುಲ್ಲು ನಮ್ಮ ಇಡೀ ಫ್ಯಾಮಿಲಿನೇ ಕೂತ್ಕೊಂಡಿತ್ತು. ಸೊ ಹಂಗಾಗಿ ಜಸ್ಟ್ ಕ್ಲಿಪ್ಪಿಂಗ್ ತೊಗೊಂಡೆ, ಬಟ್ ಅಷ್ಟು ನೀಟಾಗಿ ಕವರ್ ಆಗಿಲ್ಲ ಹೆಂಗೆ ಏನು ಅಂತ. ಅದಾದಮೇಲೆ ನಮ್ಮ ಚಿಕ್ಕಮ್ಮ ಅಲ್ಲಿ ಬರ್ತಾ ಇದ್ದಾರಲ್ಲ ಹಿಂದೆ, ಅವರು ಚಿಕ್ಕಮ್ಮ, ಸೊ ಅವರು ಕೂಡ ಬಂದಿದ್ದರು. ಅವ್ರನ್ನ ಮಾತಾಡಿಸಿರೋದು ಬಂದು ನನ್ನ ಸ್ವಂತ ಸೋದರತ್ತೆ ಮಗ. ಸೊ ಎಲ್ಲ ರಿಲೇಟಿವ್ಸ್ನ ನೋಡಿ ಒಂಥರ ಖುಷಿ ಆಗ್ತಾಯಿತ್ತು, ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸೊ ಈ ಥರ ಏನಾದ್ರು ಫಂಕ್ಷನ್ ಇದಾದಾಗ ಎಲ್ಲರೂ ಒಟ್ಟಿಗೆ ಸೇರಿದಾಗ ಅಷ್ಟು ಖುಷಿ ಆಗುತ್ತೆ ಅಲ್ವಾ. ಸೊ ಎಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಅವರು ಕೂಡ ಎಲ್ಲ ಹೊರಟರು. ನಾವು ಕೂಡ ಇನ್ನೊಂದು ಫಂಕ್ಷನ್ ಇದೆ ಅಂದ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಟು ಬಂದುಬಿಟ್ವಿ. ಬಂದಮೇಲೆ ನಾನೇನು ಜಾಸ್ತಿ ವ್ಲಾಗ್ ಮಾಡ್ಕೊಳ್ಳಿಲ್ಲ. ಆಮೇಲೆ ಇಲ್ಲಿ ಬಂದುಬಿಟ್ಟು ಇವರು ಮದ್ದೂರಮ್ಮ ಮತ್ತು ಮಾಯಮ್ಮ ಅಂತೇಳಿ ದೇವರನ್ನ ಕರೆಸಿದ್ರಂತೆ. ಸೊ ಅಲ್ಲಿ ಹೋಗಿದ ತಕ್ಷಣ ಊಟಕ್ಕೆ ಕೂತ್ಕೊಳ್ಳಿ ಅಂತ ಊಟಕ್ಕೆ ಕೂರಿಸ್ಬಿಟ್ರು. ನಾನು ಇಲ್ಲೇ ಚೆನ್ನಾಗಿ ತಿನ್ಕೊಂಡು ಹೋಗಿದ್ದೆ, ಅಲ್ಲಿ ಇನ್ನೇನು ತಿನ್ನೋದು ಅಂತ ಜಸ್ಟ್ ಸ್ವಲ್ಪ ಅನ್ನ ಸಾಂಬಾರು ತಿಂದ್ಬಿಟ್ಟು ಆಮೇಲೆ ದೇವ್ರನ್ನ ಹೊರಗಡೆ ಕರ್ಕೊಂಡು ಹೋಗ್ತಾಯಿದ್ರು. ಅದನ್ನು ನೋಡೋಣ ಅಂತೇಳಿ ಅಲ್ಲೇ ಕೂತ್ಕೊಂಡೆ. ಇವ್ರು ಬಂದು ನಮ್ಮ ಮಾವ ಏನಿದ್ದಾರಲ್ಲ ಅವರ ಸ್ವಂತ ಅಣ್ಣನ ಮಗಳು, ಅವ್ರ ಮನೆಯಲ್ಲಿ ಕೂರಿಸಿದಂಥದ್ದು ದೇವರು. ಸೊ ನನಗೆ ದೇವ್ರು ನೋಡಬೇಕಂತ ತುಂಬಾ ಆಸೆ ಇತ್ತು, ಅದಕ್ಕೋಸ್ಕರ ಅಂತಲೇ ಹೋದೆ ನಾನು. ಸೊ ನಾವು ಹೋಗೋಷ್ಟರಲ್ಲೇ 3:34 ಆಗಿಬಿಟ್ಟಿತ್ತು. ದೇವ್ರನ್ನ ಕಳಿಸ್ಬಿಟ್ಟಿರ್ತಾರೆ ಆ ಥರ ಅಂದ್ಕೊಂಡೆ, ಬಟ್ ಇಲ್ಲಿ ಇತ್ತು ದೇವರು. ಖುಷಿ ಆಯಿತು ದೇವ್ರನ್ನ ನೋಡಿ. ನಾನು ಆ್ಯಕ್ಚುಲಿ ಅದಕ್ಕೆ ಅಂತಲೇ ಹೋಗಿದ್ದಲ್ವ. ಅವ್ರು ಕರೆಸಿದ್ದು ಮದ್ದೂರಮ್ಮ ಮಾಯಮ್ಮ ಅಂಥೇಳಿ. ಸೊ ಈ ದೇವ್ರು ಬಂದುಬಿಟ್ಟು ಮದ್ದೂರಮ್ಮ ಅಂತ ಹೇಳಿದ್ರು. ನಾನು ಹಂಗೆ ಮುಂದೆಯಿಂದ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ದೇವ್ರನ್ನ ಹೊರಡಿಸೋವಾಗ ಎಷ್ಟು ಒಂಥರ ಚೆನ್ನಾಗಿರುತ್ತೆ, ಆ ತಮಟೆ ಸೌಂಡ್ ಇರ್ಬೋದು, ಮತ್ತು ಆ ದೇವರು ಕರ್ಕೊಂಡು ಹೋಗಿ ಕೂರಿಸ್ತಾರಲ್ಲ ಅದೆಲ್ಲ ತುಂಬ ಚೆನ್ನಾಗಿತ್ತು. ಪಟಾಕಿ ಎಲ್ಲ ಹೊಡಿತಾಯಿದ್ರು ಆ ಕಡೆ, ಬಟ್ ಅಲ್ಲೆಲ್ಲ ಹೋಗಲಿಲ್ಲ, ನನಗೆ ಆಲ್ರೆಡಿ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಊಟ ಬೇರೆ 2 ಕಡೆ ತಿಂದ್ಬಿಟ್ಟು ಹೊಟ್ಟೆ ಭಾರ ಆ ಥರ ಬೇರೆ ಅನಿಸಿತ್ತು. ಸುಮ್ಮನೆ ಹಾಗೆ ದೇವ್ರನ್ನ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಸೊ ದೇವರು ಹೊರಡುವಾಗಲೇ ಒಂದು ಇದ್ರ ಥರ ಏನಂತಾರೆ, ಏನು ಹೇಳ್ಬೋದು ಅದಕ್ಕೆ ಗೊತ್ತಿಲ್ಲ ನನಗೆ. ಸೊ ಕೆಲವರು ನಂಬೋದಿಲ್ಲ, ಯಾಕೆ ಏನು ಆ ಥರ ಎಲ್ಲ ಪ್ರಶ್ನೆ ಮಾಡ್ತಾರೆ. ಹಾಗಾಗಿ ನಮ್ಮ ಮನಸ್ಸಿನ ಭಾವನೆ ಏನಿದೆ ಅಲ್ವ ಅದನ್ನು ನಮ್ಮಲ್ಲೇ ಇಟ್ಕೊಳ್ಳೋಣ ಅಂತ ನನ್ನ ಆಸೆ. ಸೊ ಏನಪ್ಪ ಅಂತ ಹೇಳಿದ್ರೆ, ದೇವರು ಹೊರಡ್ತಾ ಇದ್ದಂಗೆ ನೋಡ್ಬೋದು ಎಷ್ಟು ಬಿಸಿಲಿತ್ತು ಅಂತ ಹೇಳಿದ್ರೆ, ಮಳೆ ಹನಿ ಹಾಕ್ತಾ ಇರೋದು ಕಾಣಿಸ್ತಾ ಇರಬೇಕು. ಎಲ್ಲೂ ಅಂದರೆ ಸುತ್ತ 1 ಕಿಲೋಮೀಟರ್ ಸರೌಂಡಿಂಗಲ್ಲಿ ಎಲ್ಲೂ ಮಳೆನೇ ಇಲ್ಲ. ನಮ್ಮ ಮನೆಯಿಂದ ಅವ್ರ ಮನೆಯಿಂದ ನಮ್ಮ ಮನೆಗೆ ಹತ್ರ 1 ಕಿಲೋಮೀಟರ್ ಏನೋ ಆಗುತ್ತೆ. ಬಟ್ ನಮ್ಮ ಮನೆ ಹತ್ರ ಮಳೆನೇ ಇರಲಿಲ್ಲ. ಅಲ್ಲಿ ಅಷ್ಟು ಜೋರು ಬಿಸಿಲಿದ್ರೂ ಮಳೆ ಬಂತು. ಸೊ ಈಗ ಊರ ಕಡೆ ಅಥವಾ ಊರಹಬ್ಬ ಮಾಡಿದಾಗ ದೇವ್ರನ್ನ ಬರ್ತಾ ಇದೆ ಅನ್ನುವಾಗ ಬಾಗಿಲಿಗೆ ನೀರು ಹಾಕ್ತೀವಿ ನಾವು. ಸೊ ಅದೇ ರೀತಿ ದೇವ್ರನ್ನ ಕಳಿಸೋವಾಗ ನೀರು ಚುಮುಕ್ಸಿ ಕಳಿಸ್ದಂಗೆ ಮಳೆ ಬಂತು. ಸೊ ಅದೊಂಥರ ನನಗೆ ಖುಷಿ ಆಯಿತು. ಅಂದರೆ ಇವಾಗ ಒಂದು ದೇವರು ಪ್ರಸನ್ನವಾಗಿದೆ ನಮ್ಮ ಮನೆಗೆ ಬಂದರೆ ಅಂದರೆ ಆ ಥರ ಆಗುತ್ತೆ, ಆ ಥರ ಹೇಳ್ತಾರೆ. ಸೊ ಹಾಗಾಗಿ ನಾನು ಹೆಚ್ಚಿಗೆ ನನ್ನ ಭಾವನೆನ ವ್ಯಕ್ತಪಡಿಸ್ಕೊಳ್ಳಲ್ಲ. ನನಗಿಷ್ಟ ಆಯಿತು, ಖುಷಿ ಆಯಿತು. ಹಾಗೆ ಅದನ್ನು ಒಂದು ಜಸ್ಟ್ ಕ್ಲಿಪ್ಪಿಂಗ್ನ ನಾನು ತೊಗೊಂಡಿದ್ದೀನಿ ಅಷ್ಟೇ. ಸೊ ಅಲ್ಲಿಂದ ನಮ್ಮ ಅತ್ತೆ ಮಾವನ್ನ ಕರ್ಕೊಂಡು ನಮ್ಮ ಮನೆಗೆ ಬಂದ್ವಿ. ಅವರು ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅಲ್ಲಿಂದ ಹೊರಟರು. ಅದನ್ನೆಲ್ಲ ವೀಡಿಯೋ ಏನು ನಾನು ಮಾಡ್ಕೊಳ್ಳಿಲ್ಲ. ಸೊ ಮಾಡ್ಕೊಳ್ಳೋಕ್ಕೆ ಒಂಥರ ಸುಸ್ತು ಆಗಿಬಿಟ್ಟಿತ್ತು. ಸೊ ಹಂಗಾಗಿ ಮಾಡ್ಕೊಂಡಿಲ್ಲ ಅಷ್ಟೇ. ಸೊ ಈ ವಿಡಿಯೋ ಬಂದು
ಹಿಂದಿನ ದಿನದ ಕ್ಲಿಪ್ಪಿಂಗ್ಸು, ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಇದು ಬಂದು ಒಂದು ಮೆಮೊರಿ ಆಗಿರಲಿ ನನಗೆ ನನ್ನ ವೀಡಿಯೋದಲ್ಲಿ ಅಂತ ಹೇಳಿಬಿಟ್ಟು. ನನ್ನ ಮಗ ಅವನ ಸ್ಕೂಲಿಂದ ಟ್ರಿಪ್ಗೆ ಹೋಗಿದ್ದ ವಂಡರ್ಲಾಗೆ. ಹಂಗಾಗಿ ಹಿಂದಿನ ದಿನದ್ದು ಇದು, ಅಂದರೆ ನಾವು ಏನು ಫಂಕ್ಷನ್ಗೆ ಹೋಗಿದ್ವಲ್ಲ ಅದ್ರ ಹಿಂದಿನ ದಿನದ ಬ್ಲಾಗು. ಸೊ ಮಧ್ಯದಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಅವನಂತೂ ಫುಲ್ಲು ಖುಷಿಯಾಗಿ ಎಕ್ಸೈಟ್ ಆಗಿದೆ. ಅವನಿಗೆ ಮೊದಲೇ ಈ ವಾಟರ್ ಗೇಮ್ಸ್ ಇರ್ಬೋದು, ಬೇರೆ ಬೇರೆ ಥರ ಗೇಮ್ಸ್ ಇರ್ಬೋದು, ಅದೆಲ್ಲ ಖುಷಿ ಅವನಿಗೆ ಆಡೋದಕ್ಕೆ. ಸೊ ಹಾಗಾಗಿ ಸ್ಕೂಲಿಂದ ಬೇರೆ ಕರ್ಕೊಂಡು ಹೋಗ್ತಾಯಿದ್ರೆ ಫ್ರೆಂಡ್ಸ್ ಜೊತೆ ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಅಂಥೇಳಿ ಅವನು ಸ್ಕೂಲಿಂದ ಟ್ರಿಪ್ಗೆ ಹೋಗ್ತಾಯಿದ್ನ. ಸೊ ಜಸ್ಟ್ ಒಂದು ಕ್ಲಿಪ್ಪಿಂಗ್ ಹಸ್ಬೆಂಡ್ ತೊಗೊಂಬಂದಿದ್ದು. ಆ್ಯಕ್ಚುಲಿ ನಾನು ಹೋಗಿರಲಿಲ್ಲ, ಆ ಹಸ್ಬೆಂಡ್ ಮತ್ತು ಅವನು ಇಬ್ಬರೇ ಹೋಗಿದ್ದಂಥದ್ದು. ಈವ್ನಿಂಗ್ ಕರ್ಕೊಂಬರೋದಕ್ಕೆ ನಾನು ಹೋಗೋಣ ಅಂಥೇಳಿ ಅಂದ್ಕೊಂಡು ಹೋಗಿರಲಿಲ್ಲ. ಅಲ್ಲಿಂದ ಬರ್ತಾ ಅವರು ಒಂದಷ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ರು, ಅದನ್ನು ನನ್ನ ಜೊತೆ ಶೇರ್ ಮಾಡಿದ್ರು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅವನಂತೂ ಫುಲ್ ಖುಷಿಯಾಗಿ ಟ್ರಿಪ್ಗೆ ಹೋಗಿ ಎಂಜಾಯ್ ಮಾಡ್ಕೊಂಡು ಬಂದು ಅಲ್ಲಿಂದ ಬಂದು ಮತ್ತೆ ರಿಟರ್ನು. ನಿಮ್ಗೆ ಗೊತ್ತೇ ಇರುತ್ತೆ, ಎಲ್ಲರೂ ಒಂದು ಟ್ರಿಪ್ಗೆ ಹೋಗ್ತಾರೆ ಅಂದರೆ ಮಕ್ಕಳು ಮನೆಗೆ ಬಂದಮೇಲೆ ಎಷ್ಟು ಎಕ್ಸೈಟಿಂಗ್ ಆಗಿ ಕತೆಗಳನ್ನ ಹೇಳ್ತಾರೆ ಅಂತ. ಆ ಥರ ಒಂದು ಆಲ್ಮೋಸ್ಟ್ 1 ಅವರ್ ನನಗೆ ಇಟ್ಕೊಂಡು ಪಿಟೀಲಿ ಕುಯ್ದಿದ್ದಾನೆ. ಏನು ಪರವಾಗಿಲ್ಲ, ಆದರೂ ಅವ್ರ ಖುಷಿನ ನಮ್ಮ ಜೊತೆ ಎಂಜಾಯ್ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಕೂತ್ಕೊಂಡು ಕೇಳಿಸ್ಕೊಂಡೆ. ಬಾಯ್ ಮೇಡ. ಸೊ ಇದು ಬಂದ್ಬಿಟ್ಟು ಫಂಕ್ಷನ್ ಮುಗಿದು ನೆಕ್ಸ್ಟ್ ಡೇ ನಾನು ಹಾಗೆ ಕುತ್ಕೊಂಡು ಸುಮ್ಮನೆ ಡೋರ್ ಹತ್ರ ಕುಚ್ಕತ್ತಾ ಇದ್ನ. ಒಂದು ಹದ್ದು ಹಾರ್ಕೊಂಡು ಬಂತು. ಅದಾದಮೇಲೆ ಹಿಂದಿಂದ ಒಂದು 2-3 ಹದ್ದುಗಳು ಹಾರ್ಕೊಂಡ್ಬಂತು. ಏನಕ್ಕೆ ಅಂತ ನೋಡಿದ್ರೆ, ಸೊ ನಮ್ಮ ಮನೆ ಎದುರುಗಡೆ ಖಾಲಿ ಸೈಟ್ ಇದೆಯಲ್ಲ, ಅಲ್ಲಿ ಒಂದು ನಾಯಿ ಮರಿ ಹಾಕಿದೆ. ಸೊ ಅದನ್ನು ಎತ್ಕೊಂಡು ಹೋಗೋಕ್ಕೇನೋ ಎಷ್ಟೊಂದು ಹದ್ದುಗಳು. ಸೊ ಬಟ್ ಆಮೇಲೆ ಅದು ಬಂದು ಕೂತ್ಕೊಂಡು ಒಂದು 2 ಮಿನಿಟ್ಸ್ 3 ಮಿನಿಟ್ಸ್ ಆಗ್ತಾ ಇದ್ದಂಗೆ ಅದ್ರ ಅಮ್ಮ ಏನಿದೆ, ಮರಿಗಳ ಅಮ್ಮ, ಅದು ಓಡ್ಬಂದು ಎಷ್ಟು ಜೋರಾಗಿ ಬೊಗಳ್ತಾಯಿತ್ತು ಅಂತ ಹೇಳಿದ್ರೆ ಅಷ್ಟು ಜೋರು. ನಾನಂತೂ ಇಷ್ಟು ಹತ್ರದಿಂದ ಹದ್ದು ನೋಡಿದ್ದು ಫಸ್ಟ್ ಟೈಮ್. ಸೊ ಹಾಗಾಗಿ ಅಲ್ಲೇ ಕುತ್ಕೊಂಡಿದ್ನಲ್ಲ ಅಂತ ಜಸ್ಟ್ ಒಂದು ಕ್ಲಿಪ್ಪಿಂಗ್ನ ತೊಗೊಂಡೆ. ಸೊ ಮನುಷ್ಯರಾಗಲಿ ಪ್ರಾಣಿಗಳಲ್ಲಾಗಲಿ ತಾಯಿನೇ, ಅದರ ಪ್ರೀತಿ ಯಾವತ್ತೂ ಚೇಂಜ್ ಆಗಲ್ಲ. ಸೊ ಅದು ಅಂತ ಅನ್ನಿಸ್ತು ನನಗೆ. ಅದನ್ನು ಮಕ್ಕಳನ್ನ ಕೇರ್ ಮಾಡೋದಕ್ಕೆ ಎಷ್ಟು ಫಾಸ್ಟಾಗಿ ಬಂತು ಆ ನಾಯಿ ಅಂದರೆ ಅಷ್ಟು ಫಾಸ್ಟಾಗಿ ಬಂತು. ಅದಾದಮೇಲೆ ಮತ್ತೆ ವಿಡಿಯೋ ಮಾಡ್ಕೊಳ್ಳಿಲ್ಲ ನಾನು. ಈವ್ನಿಂಗ್ ಸಣ್ಣದೊಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇದು ಬಂದ್ಬಿಟ್ಟು ಟ್ಯೂಸ್ಡೇ ಬ್ಲಾಗ್ ಇದು. ಸೊ ಏನಪ್ಪ ಅಂತ ಹೇಳಿದ್ರೆ, ನಾನ್ ವೆಜ್ ಸಂಡೇ ಆ್ಯಕ್ಚುಲಿ ಕಾರ್ತಿಕ್ ಮಾಸ ಮುಗಿದ್ಮೇಲೆ ನಾನ್ ವೆಜ್ ಮಾಡಬೇಕಾಗಿತ್ತು ಸಂಡೇ, ಬಟ್ ಆಗಲಿಲ್ವಲ್ಲ ಫಂಕ್ಷನ್ ಅದು ಇದು ಅಂತ ಹೇಳ್ಬಿಟ್ಟು ಮಾಡೋಕ್ಕಾಗಿರಲಿಲ್ಲ. ಸೊ ಜಸ್ಟ್ ಒಂದು ಮೊಟ್ಟೆ ಸಾಂಬಾರಾದರೂ ಮಾಡ್ಕೊಂಡು ತಿನ್ನೋಣ ಅಂದ್ಬಿಟ್ಟು ಟ್ಯೂಸ್ಡೇ ಈವ್ನಿಂಗ್ ಮೊಟ್ಟೆ ಸಾಂಬಾರು ಮಾಡಿದೆ. ತುಂಬಾ ಟೇಸ್ಟಿಯಾಗಿತ್ತು. ಸೊ ತುಂಬ ದಿನ ಆದಮೇಲೆ ಮೊಟ್ಟೆ ಸಾಂಬಾರೆಲ್ಲ ತಿಂದು ಒಂಥರ ಖುಷಿಯಾಯಿತು. ಸಂಡೇ ಹೋದಾಗ ನಾನ್ ವೆಜ್ ತಿಂದೀವಿ, ಬಟ್ ಆಲ್ರೆಡಿ ಹೊಟ್ಟೆ ತುಂಬಿದ್ರಿಂದ ಅದೇನು ಗೊತ್ತಾ, ಹೊಟ್ಟೆ ಹಸ್ದಿದ್ರೆ ಮಾತ್ರ ನಮಗೆ ಅದರದ್ದು ರುಚಿ ಹಿಡಿಸೋದು. ಹೊಟ್ಟೆ ತುಂಬಿದಾಗ ಯಾವುದೇ ರುಚಿಯಾಗಿರೋದು ಕೊಟ್ಟರು ಏನೋ ಅನಿಸಲ್ಲ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಇವತ್ತು ಬಂದುಬಿಟ್ಟು ವೆಡ್ನೆಸ್ಡೇ ಮಾರ್ನಿಂಗಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಮದುವೆಗೆ ಹೋಗಿ ಬಂದಮೇಲೆ ಬ್ಲಾಗ್ನೇ ಮಾಡ್ಕೊಳಂಗಿಲ್ಲ. ಸೊ ಅಲ್ಲಿಂದ ಬಂದೆ, ಅತ್ತೆ ಮಾವ ಕೂಡ ಬಂದಿದ್ರು ಮನೆಗೆ. ಸೊ ಅವ್ರ ಜೊತೆ ಸ್ವಲ್ಪ ಕುತ್ಕೊಂಡು ಮಾತಾಡಿ ಅವ್ರಿಗೆ ಕಾಫಿ ಟೀ ಎಲ್ಲ ಮಾಡಿಕೊಟ್ಬಿಟ್ಟು ಆಮೇಲೆ ಅವರು ಕೂಡ ಜಾಸ್ತಿ ಹೊತ್ತಿರಲಿಲ್ಲ, ಹೊರಟ್ಬಿಟ್ರು. ಅದೆಲ್ಲ ಇನ್ನು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ. ಅವ್ರು ಹೊರಟ್ಮೇಲೆ ಮಾಮೂಲಿ ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಮಲ್ಕೊಂಬಿಟ್ವಿ. ಸೊ ಅದಾದಮೇಲೆ ನೆಕ್ಸ್ಟ್ ಮಂಡೇ ಬಂದುಬಿಟ್ಟು ನಾನು ಟ್ಯೂಸ್ಡೇ 2 ದಿನ ವ್ಲಾಗ್ನೇ ಮಾಡಿಲ್ಲ. ನಿನ್ನೆ ತುಂಬ ದಿನ ಆಗಿದೆ. ಇನ್ನು ನಾನ್ ವೆಜ್ ಮಾಡು ಅಂಥೇಳಿ, ಅಂದರೆ ಇವಾಗ ಕಾರ್ತಿಕ ಮುಗಿದಿದೆಯಲ್ಲ, ಸೊ ನಾನ್ ವೆಜ್ ಮಾಡು ಅಂಥೇಳಿ ನನ್ನ ಮಗ ಇದು ಮಾಡ್ತಾಯಿದ್ದ. ಟ್ಯೂಸ್ಡೇ ಬೇಡ, ಸಂಡೇ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವ್ನಿಗೆ. ನಡುವೆ ಅಂತೂ ತುಂಬಾ ಫಂಕ್ಷನ್, ಅದರಲ್ಲೂ ಕೂಡ ಜಾಸ್ತಿ ಸಂಡೇನೇ ಬೀಳ್ತಾ ಇರೋವಂಥದ್ದು ಫಂಕ್ಷನ್ಗಳು. ಈ ಸಂಡೇ ಏನೂ ಇಲ್ಲ ಅಂದ್ಕೊಳ್ತೀನಿ ಮೇ ಬಿ. ಹಂಗಾಗಿ ಈ ಸಂಡೇ ಮಾಡೋಣ ನಾನ್ ವೆಜ್ ಅಂತ ಹೇಳ್ಬಿಟ್ಟು ನೆನ್ನೆ ತುಂಬ ಇದು ಮಾಡ್ತಾಯಿದ್ದ ಅಂದ್ಬಿಟ್ಟು ಮೊಟ್ಟೆ ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ಮೊಟ್ಟೆ ತರಿಸಿದ್ದೆ. ಮೊಟ್ಟೆ ಸಾಂಬಾರು ಮಾಡಿದೆ, ತುಂಬ ಟೇಸ್ಟಿಯಾಗಿ ಬಂದಿದ್ದು. ಬೇಗ ಏನು ಗೊತ್ತಾ, ಒಂಥರ ಲಾಸ್ಟ್ ಮೂಮೆಂಟ್ ಅಂತಾರಲ್ಲ, ಸೊ ಆ ಮೂಮೆಂಟಲ್ಲಿ ತರಿಸಿ ಮಾಡಿದಂಥದ್ದು. ಸೊ ಏನೋ ಒಂಥರ ನನಗೂ ತಿನ್ಬೇಕು ಅನ್ನಿಸ್ತಾ ಇತ್ತು, ಒಂಥರ ಮಸಾಲೆದೇನಾದ್ರು ತಿನ್ನೋಣ ಆ ಥರ ಅನ್ನಿಸ್ತಾ ಇತ್ತು ಅಂದ್ಬಿಟ್ಟು ಲಾಸ್ಟ್ ಮೂಮೆಂಟಲ್ಲಿ ಎಗ್ ತರಿಸ್ಬಿಟ್ಟು ಎಗ್ ಸಾಂಬಾರು ಮಾಡಿದೆ. ತುಂಬ ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ. ಆಲ್ಮೋಸ್ಟ್ ನೈಟ್ ಟೈಮ್ ನಾನು ಊಟ ಮಾಡೋದೇ ಕಮ್ಮಿ. ಅದರಲ್ಲೂ ಕೂಡ ನೆನ್ನೆ ಮೊಟ್ಟೆ ಸಾಂಬಾರಿದೆ ಅಂತ ಚೆನ್ನಾಗಿ ಹೊಟ್ಟೆ ತುಂಬ ತಿಂದಿದ್ದಾಯಿತು.
ಸೊ ಹಂಗೆ ಮತ್ತು ಅಲ್ಲಿಂದ ಬಂದವಳು ನಾನು ಇನ್ನೂ ಹೇಳಿದ್ನಲ್ಲ ನೆಕ್ಸ್ಟು ಮದುವೆದು 3 ಸೀರೆ ಕೊಟ್ಟಿದ್ದಾರೆ ಅಂತ, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಕೂತ್ಕೊಂಡೆ. ಹಾಗಾಗಿ ನನಗೆ ನಿನ್ನೆ ಅಂತೂ ಏನೂ ಮಾಡಿಲ್ಲ ಬಿಡಿ. ಯಾಕೋ ಇಲ್ಲಿ ಎದುರುಗಡೆ ಮನೆ ಕಟ್ತಾ ಇರೋದ್ರಿಂದ ಸ್ವಲ್ಪ ಡಸ್ಟ್ ಅಲರ್ಜಿ ಥರ ಆಗ್ಬಿಟ್ಟು ಫುಲ್ಲು ಸೀನು ಒಂಥರ ಮೂಗಲ್ಲಿ ರನ್ನಿಂಗ್ ನೋಸ್ ಆಗಿಬಿಟ್ಟಿತ್ತು. ಸೊ ಈ ನಡುವೆ ಅಂತೂ ಈ ಥಂಡಿ ವೆದರ್ ಬೇರೆ, ಅದ್ರ ಜೊತೆಗೆ ಈ ಧೂಳು ಅದೆಲ್ಲ ಸೇರಿದ್ರೆ ಒಂಥರ ಸೈನಸ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಕಷ್ಟ ಅಂತ ಅಂದ್ಕೊಳ್ತೀನಿ. ಸೊ ಹಾಗಾಗಿ ನಾನು ನಿನ್ನೆಲ್ಲ ಏನು ಕುಚ್ಚೆ ಕಟ್ಟಿಲ್ಲ ಹೇಳಬೇಕು ಅಂತ ಹೇಳಿದ್ರೆ. ಇನ್ನು ಆ್ಯಕ್ಚುಲಿ ಮಂಡೇ ಬಂದ್ಬಿಟ್ಟು ಒಂದು ಸೀರೆ ಕಂಪ್ಲೀಟ್ ಮಾಡಿದ್ದೀನಿ, ಅದು ಕುಚ್ಚು ಕಟ್ಟಬೇಕು. ಇನ್ನು ಕ್ರೋಶಾ ವರ್ಕ್ ಕಂಪ್ಲೀಟ್ ಆಗಿದೆ. ಇನ್ನೊಂದು ತೊಗೊಂಡಿದ್ದೆ ಕ್ರೋಶಾ ವರ್ಕ್ ಮಾಡ್ತಾಯಿದ್ದೆ, ಬಟ್ ನೆನ್ನೆ ಮಾಡೋಕ್ಕೆ ಆಗಿಲ್ಲ. ಫುಲ್ಲು ರೆಸ್ಟ್ ಮಾಡಿಬಿಟ್ಟಿದ್ದೀನಿ. ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಫ್ರೆಶಪ್ ಆಗಿ ಮಲ್ಕೊಂಡ್ಬಿಟ್ಟಿದೆ. ಮತ್ತು ಇನ್ನು ಸಂಜೆ ಎದ್ಬಿಟ್ಟು ಅಡುಗೆ ಮಾಡ್ಕೊಂಡು ತಿಂದಿದ್ದು, ಇದಿಷ್ಟೇ ಆಗಿದೆ ಅಂಥದ್ದು. ಸೊ ಹಾಗಾಗಿ ಏನು ಬ್ಲಾಗು ಮಾಡ್ಕೊಂಡಿಲ್ಲ. ಅದು ಏನು ನಾನು ಸ್ಯಾರಿ ಕಟ್ಟಿದ್ನಲ್ವ, ಅವರು ಕೂಡ ಬಂದು ತೊಗೊಂಡೋಗಿಲ್ಲ, ಏನೋ ಗೊತ್ತಿಲ್ಲ ಯಾಕೆ ಬಂದಿಲ್ಲ ಅಂತೇಳಿ. ಸೊ ನಾನು ರೆಡಿ ಮಾಡಿಟ್ಟಿದ್ದೀನಿ. ಅವ್ರು ಯಾವಾಗ ಬಂದು ಕಲೆಕ್ಟ್ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಹಂಗೂ ಆಗಿಲ್ಲ ಅಂದರೆ ನಾನೇ ತೊಗೊಂಡೋಗಿ ಅವ್ರ ಮನೆಗೆ ತಲುಪಿಸ್ಬಿಡ್ತೀನಿ. ಆಗಿಲ್ಲ ಅವ್ರಿಗೆ ಬಂದು ಕಲೆಕ್ಟ್ ಮಾಡ್ಕೊಳಕ್ಕಾಗಿಲ್ಲ ಅಂದರೆ ಏನಾದರೂ ಆ ಕಡೆ ಹೋದರೆ. ಸೊ ಇವಾಗ ನನಗೆ ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನನಗೆ ಆ ಕಡೆ ಹೋಗೋಕ್ಕಾಗ್ತಾಯಿಲ್ಲ, ಎಲ್ಲೂ ಹೋಗೋಕ್ಕಾಗ್ತಾಯಿಲ್ಲ ಹೇಳಬೇಕು ಅಂದರೆ. ಫಂಕ್ಷನ್ ಅಂದರೆ ತುಂಬ ಹೋಗಲೇಬೇಕು ಅನ್ನೋ ಫಂಕ್ಷನ್ಗಳಿಗೆ ಅಟೆಂಡ್ ಮಾಡ್ತಾಯಿದ್ದೀನಿ. ಸೊ ಆ ಥರ ಆಗ್ಬಿಟ್ಟಿದೆ. ಫಂಕ್ಷನ್ ಮೇಲೆ ಫಂಕ್ಷನ್, ಈ ಕಡೆ ಮನೇಲಿ ಕೆಲಸ, ಆ ಥರ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಕಷ್ಟ ಆಗ್ತಾಯಿದೆ ನನಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೇ. ಸೊ ಏನು ಅಂದರೆ ಎಲ್ಲ ಕೆಲಸ ಮುಗಿಸ್ತೀನಿ, ಮಾಮೂಲಿ ಕುಚ್ಕಟ್ಟ ಕೂತ್ಕೊಳ್ತೀನಿ, ಇದೇ ಆಗ್ತಾಯಿದೆ ನನ್ನದು. ಸೊ ಹಾಗಾಗಿ ವಿಡಿಯೋ ಏನೂ ಮಾಡ್ಕೊಂಡಿರಲಿಲ್ಲ. ಇನ್ನೂ ನೋಡ್ಬೋದು ಅಷ್ಟು ಸೀರೆ ಇದೆ. ಆಲ್ಮೋಸ್ಟ್ ಎಷ್ಟಿದೆ ಗೊತ್ತಾ, ಒಂದು ಹತ್ತು ಸೀರೆ ಏನೋ ಇದೆ ಇನ್ನು ನಾನು ಕುಚ್ಚು ಕಟ್ಟುವಂಥದ್ದು. ಯಾವಾಗ ಮುಗಿಸ್ತೀನಪ್ಪ, ಫಸ್ಟು ಅದನ್ನೆಲ್ಲ ಕಂಪ್ಲೀಟ್ ಮಾಡಿ ನಾನು ಕೊಟ್ಬಿಡ್ಬೇಕು, ಅದೇ ನನಗೆ ಒಂಥರ ಇದು. ಸೊ ಈ ಕಡೆ ಅಂತೂ ಈ ಸೋಫಾ ಮೇಲೆ ಅಂತೂ ಬರೀ ನಾನು ಕುಚ್ಚು ಮೆಟೀರಿಯಲ್ ಇಟ್ಕೊಂಡು ಇಲ್ಲಿ ಕೂತ್ಕೊಳ್ಳೋಕ್ಕೆ ಜಾಗ ಇಲ್ಲ. ಇಲ್ಲಿ ಕೂತ್ಕೊಳ್ಳೋಕ್ಕೆ ನಾನು ಕೂತ್ಕೊಂಡು ಮಾಡೋದಕ್ಕೆ ಮಾತ್ರ ಒಂದಿಷ್ಟಾಗಲ್ಲ ಜಾಗ ಬಿಟ್ಕೊಂಡು ಮಿಕ್ಕಿದೆಲ್ಲ ಕುಚ್ಚು ಮೆಟೀರಿಯಲ್ ಇಟ್ಕೊಂಡಿದ್ದೀನಿ. ಸೊ ಈ ಡಬ್ಬ ಬಂದ್ಬಿಟ್ಟು ನಾನು ನಮ್ಮ ಅತ್ತೆ ಹತ್ರ ಇಸ್ಕೊಂಡು ಬಂದೆ. ನಮ್ಮ ಅತ್ತೆಗೆ ಯಾರೋ ಬರ್ತಡೇ ಕರೆದಿದ್ರಂತೆ. ಸೊ ಈ ಒಂದು ಡಬ್ಬ ಏನು ಪಿಂಕ್ ಕಲರ್ ಡಬ್ಬ ಇದೆಯಲ್ಲ ಕೆಳಗಡೆ, ಅದು ಯಾರೋ ಬರ್ತಡೇಗೂ ಗ್ರೂಪ್ ಏನೋ ಕರೆದಿದ್ರು, ಏನೋ ಗೊತ್ತಿಲ್ಲ, ವೆಡ್ಡಿಂಗ್ ಆ್ಯನಿವರ್ಸರಿನೋ ಬರ್ತಡೇನೋ ಏನೋ ಗೊತ್ತಿಲ್ಲ ನನಗೆ. ನಾನು ಯಾವಾಗ ಲಾಸ್ಟ್ ಟೈಮ್ ನಾನೊಂದು ಸೀಮಂತಕ್ಕೆ ಹೋಗಿದ್ನಲ್ಲ, ನಮ್ಮ ಕಸಿನ್ ಬ್ರದರ್ ವೈಫು ಅಂದರೆ ಅತ್ತೆ ಮಗನ ಹೆಂಡ್ತಿದು ಸೀಮಂತಕ್ಕೆ ಹೋಗಿದ್ನಲ್ಲ, ಅವಾಗ ಅಲ್ಲಿ ಮನೆಗೆ ಹೋಗಿದ್ದೆ. ಸೊ ಅಲ್ಲಿ ಅವ್ರಿಗೆ ಯಾರೋ ಗಿಫ್ಟ್ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು, ಆ ಬಾಕ್ಸ್ ಚೆನ್ನಾಗಿದೆ ಕುಡಿಯುತ್ತೆ, ನಾನೇ ಕುಚ್ಚು ಮೆಟೀರಿಯಲ್ಲು ಥ್ರೆಡ್ ಎಲ್ಲ ಅಲ್ಲಿ ಇಲ್ಲಿ ಬಿದ್ದುಬಿಟ್ಟು ದಾರ ಎಲ್ಲ ಎಳೆ ಬಿಚ್ಕೊಂಡ್ಬಿಡುತ್ತೆ, ಅದರೊಳಗಡೆ ಆದರೆ ಸೇಫಾಗಿರುತ್ತೆ ಕೊಡಿ ಅಂದ್ಬಿಟ್ಟು ಇಸ್ಕೊಂಡು ಬಂದಿದೆ. ಸೊ ಹಂಗಾಗಿ ಇಲ್ಲಿ ಫುಲ್ಲು ಕುಚ್ಚು ಮೆಟೀರಿಯಲ್ಲು ಆ ಥ್ರೆಡ್ ಹಾಗೆ ಇಟ್ಟಿದ್ದೀನಿ. ಅಲ್ಲೇ ಎತ್ತಿಟ್ರೆ ಮತ್ತೆ ಏನಕ್ಕಾದ್ರೂ ಬೇಕಂದ್ರೆ ಅಲ್ಲೇ ಮತ್ತೆ ಹೋಗಿ ಹುಡುಕಬೇಕು, ಮತ್ತು ಅಲ್ಲೆಲ್ಲ ಗಲೀಜಾಗ್ಬಿಡುತ್ತಲ್ಲ, ಬೇಡ ಇಲ್ಲೇ ಅದೆಲ್ಲ ಕಂಪ್ಲೀಟ್ ಒಂದೊಂದು ಸೆಟ್ ಕಂಪ್ಲೀಟ್ ಆಗೋವರೆಗೂ ಇಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಹಿಂಗೆ ಇಟ್ಕೊಂಡಿದ್ದೀನಿ ಈ ಥರ. ಅದಾದಮೇಲೆ ನಾನು ಬ್ಲೌಸು ಡಿಸೈನ್ ಮಾಡಿಸಿದ್ನ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ನಿಮಗೆ, ಮದುವೆಗೆ ಹಾಕ್ಕೊಂಡು ಹೋಗಿದ್ದಲ್ಲ. ಮತ್ತು ಇನ್ನೂ ಒಂದು ಡಿಸೈನು ಹೊಲಿಸಿದ್ದೀನಿ. ಅದು ಅದೇ ನಮ್ಮ ಅತ್ತೆ ಮಗನ ಹೆಂಡತಿ ಸೀಮಂತಕ್ಕೆ ಹೋದಾಗ ಹಾಕ್ಕೊಂಡೋಗಿದೆ. ಅದು ಹಂಗೆ ಬ್ಯಾಕ್ ಕ್ಯಾಮ್ರಾದಲ್ಲಿ ನಾನು ಶೇರ್ ಮಾಡ್ತೀನಿ. ಸೊ ನಾನೆಲ್ಲ ಆನ್ಲೈನಲ್ಲೇ ನೋಡಿಬಿಟ್ಟು ಇದು ಮಾಡೋದು. ಸೊ ಇವು ಸಮ್ಟೈಮ್ಸ್ ಏನು ಗೊತ್ತಾ, ನಾವು ಫೋಟೋದಲ್ಲಿ ನೋಡೋದಕ್ಕೂ ರಿಯಲಾಗಿ ಹೆಂಗೆ ಬಂದಿರುತ್ತೆ ಆ ಥರ ನೋಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಹಾಗಾಗಿ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ನಾನು ಮದುವೆಗೆ ಹಾಕ್ಕೊಂಡು ಹೋಗಿದ್ದಂಥ ಸ್ಯಾರಿ ಬ್ಲೌಸ್. ಇದು ಸ್ಲೀವ್ಸ್ ಬಂದ್ಬಿಟ್ಟು ಫುಲ್ ಸ್ಲೀವ್ಸ್ ಇಟ್ಕೊಂಡಿದ್ದೀನಿ. ಇದೇನಂದರೆ ದೊಡ್ಡ ಬಾರ್ಡ್ರ್ ಅಂದರೆ 8 ಇಂಚ್ ಬಾರ್ಡ್ರ್ ಇದ್ದಿದ್ದರಿಂದ ಫುಲ್ ಸ್ಲೀವ್ಸೇ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಫ್ರಂಟ್ ನೆಕ್ ಬಂದುಬಿಟ್ಟು ಸ್ವೀಟ್ ಹಾರ್ಟ್ ನೆಕ್ ಇಟ್ಕೊಂಡಿರೋವಂಥದ್ದು. ಸೊ ಈ ಥರ ಅಂದರೆ ನಾನು ಇದೇನು ಪ್ಲ್ಯಾನ್ ಮಾಡಿ ಹೇಳಿರಲಿಲ್ಲ ಅವ್ರಿಗೆ, ನಿಮ್ಗೆ ಯಾವುದು ಅನಿಸುತ್ತೆ ಅದನ್ನ ಇಡಿ ಅಂತ ಹೇಳಿದೆ. ಸೊ ಅವ್ರು ಈ ಥರ ಸ್ವೀಟ್ ಹಾರ್ಟ್ ನೆಕ್ಕನ್ನು ಇಟ್ಟಿದ್ದಾರೆ. ಇನ್ನು ಬ್ಯಾಕ್ ಅಂತ ಬಂದರೆ ನಾನು ಕ್ಲೋಸ್ ನೆಕ್ಕನ್ನು ಇಡಿಸಿರೋವಂಥದ್ದು, ಜೊತೆಗೆ ಈ ಥರ ವರ್ಕನ್ನು ಕೂಡ ಮಾಡಿಸಿದ್ದೀನಿ. ಇದನ್ನು ಸ್ಕ್ಯಾಲಪ್ ಡಿಸೈನ್ ಏನೋ ಹೇಳ್ತಾರೆ, ಸ್ಕ್ಯಾಲ್ಪು ಅಥವಾ ಸ್ಕ್ಯಾಲಪ್ ಡಿಸೈನ್ ಏನೋ ಹೇಳ್ತಾರೆ. ಸೊ ಈ ಥರ ಕರು ಬರುತ್ತಲ್ಲ ಅದನ್ನು, ಸೊ ಈ ಥರ ನೆಕ್ಕನ್ನು ಕ್ಲೋಸ್ ನೆಕ್ ಇಡಿಸ್ಬಿಟ್ಟು ಈ ಥರ ಶೇಪನ್ನು ಕೊಡಿಸಿರೋವಂಥದ್ದು. ಸೊ ಪೈಪಿಂಗ್ ಕೂಡ ಕೊಟ್ಟಿದ್ದಾರೆ. ಅದಕ್ಕೆ ಕೆಳಗಡೆ ಬಂದುಬಿಟ್ಟು ಒಂದು ಬೋ ಶೇಪಲ್ಲಿ ಬಟ್ಟೆನ ಕೊಟ್ಬಿಟ್ಟು ಅದಕ್ಕೆ 3 ಬಟನ್ಸ್ ಕೂಡ ಕೊಟ್ಟಿದ್ದಾರೆ. ಸೇಮ್ ಕ್ಲಾತ್ ಬಟ್ಟೆನೇ ಯೂಸ್ ಮಾಡಿಬಿಟ್ಟು 3 ಬಟನ್ಸ್ನ ಹಾಕಿದ್ದಾರೆ. ಒಂಥರ ಏನೋ ಟೆಂಪಲ್ ಡೋರ್ ಥರ ಏನೋ ಇದೆ ಡಿಸೈನು. ಸೊ ಇದು ಕೂಡ ಅಷ್ಟೇ 8 ಇಂಚ್ ಬಾರ್ಡ್ರ್ ಆಗಿರೋದ್ರಿಂದ ಸೊ ಬಾರ್ಡರ್ನ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಇಲ್ಲಿಗೆ ಪ್ಲೈನನ್ನೇ ಕೊಟ್ಟಿದ್ದಾರೆ. ಸೊ ಇದಿಷ್ಟು
ಇದಿಷ್ಟು ನಾನು ಮದುವೆಗೆ ಹಾಕೊಂಡು ಹೋಗಿದ್ದಂಥ ಬ್ಲೌಸ್ ಡಿಸೈನ್. ಇದು ಸ್ಟಿಚಿಂಗಿಗೆ ನಾನು ಕೊಟ್ಟಿರೋದು 650 ರುಪೀಸ್. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇದು ಬಂದು ನಾನು ನನ್ನ ಅತ್ತೆ ಮಗನ ಅವ್ರ ವೈಫ್ ಸಿಮತ್ತಿಗೆ ಹಾಕೊಂಡು ಹೋಗಿರುವಂಥದ್ದು ಪಿಂಕ್ ಕಲರ್ ಬ್ಲೌಸು. ಸೊ ಇದು ಅಷ್ಟೇ 8 ಇಂಚ್ ಬಾರ್ಡ್ರ್ ಇತ್ತು. ಇದು ಬಂದುಬಿಟ್ಟು ಬೆಂಟೆಕ್ಸ್ ಬಾರ್ಡ್ರ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದನ್ನು ಸ್ಲೀವ್ಸಿಗೆ ಹಾಗೆ ಉದ್ದ ಸ್ಲೀವ್ಸ್ನ ಇಟ್ಕೊಂಡು ಈ ಥರ ಹೊಲಿಸ್ಕೊಂಡಿದ್ದೀನಿ. ಸೊ ಸ್ಲೀವ್ಸ್ಗೂ ಕೂಡ ಪೈಪಿಂಗನ್ನು ಕೊಟ್ಟಿದ್ದಾರೆ. ಅದಾದಮೇಲೆ ಫ್ರಂಟ್ ನೆಕ್ ಬಂದುಬಿಟ್ಟು ನಾನು ಹೈ ನೆಕ್ ಹೇಳಿದೆ ಅವ್ರಿಗೆ, ಬಟ್ ಸ್ವಲ್ಪ ಕಾಲರ್ ಇಟ್ಟು ಸ್ಟಿಚ್ ಮಾಡಿದ್ದಾರೆ. ಸೊ ನನಗೆ ಕಾಲರ್ ಬೇಕಾಗಿರಲಿಲ್ಲ, ಬಟ್ ಕ್ಯಾನ್ ಯಾಕೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಸ್ವಲ್ಪ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ ಹಾಕಿರ್ಬೋದೇನೋ. ಬಟ್ ಇವಾಗೆಲ್ಲ ಟ್ರೆಂಡಿಂಗ್ ಇರೋದೇ ಹೈ ನೆಕ್ ಥರ. ಬಟ್ ಅದಕ್ಕೆ ಈ ಥರ ಕ್ಯಾನ್ವಾಸ್ ಎಲ್ಲ ಏನೋ ಹಾಕಿ ಮಾಡಲ್ಲ. ನೋಡೋಣ ನೆಕ್ಸ್ಟ್ ಟೈಮ್ ಏನಾದರೂ ಸ್ಟಿಚ್ ಮಾಡಿಸಿದ್ರೆ ಅದೇ ಥರ ನಾನು ಶೇರ್ ಮಾಡ್ತೀನಿ. ಸೊ ಇವಾಗ ಸ್ವಲ್ಪ ಕಾಲರ್ ನೆಕ್ ಥರ ಮಾಡಿದ್ದಾರೆ. ಹೈ ನೆಕ್ಕು ಕಾಲರ್ ನೆಕ್ಕು. ಫ್ರಂಟಲ್ಲಿ ಬಂದುಬಿಟ್ಟು ಸೇಮ್ ಸ್ಕ್ಯಾಲಪ್ ಡಿಸೈನ್ನ ಹಾಕಿದ್ದಾರೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಇದು ಹಾಕೊಂಡಾಗಲೂ ಕೂಡ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಫ್ರಂಟ್ ನೆಕ್ ಬ್ಯಾಕ್ ನೆಕ್ಗಿಂತ ಫ್ರಂಟ್ ನೆಕ್ ಏನಿದೆ ಅದು ಹೈಲೈಟಾಗಿ ಕಾಣಿಸ್ತಾ ಇತ್ತು. ಸೊ ಇದೊಂದು ನನಗೆ ಇಷ್ಟ ಆಯಿತು. ಇನ್ನು ಬ್ಯಾಕ್ ಬಂದರೆ ಫುಲ್ ಪ್ಲೇನ್ ಆಗಿದೆ. ಇದೇನಿದೆ ಬಾರ್ಡ್ರ್ ಅದನ್ನು ಆ್ಯಸ್ ಇಟ್ ಈಸ್ ಬ್ಯಾಕಿಗೆ ಬರೋ ಥರನೇ ಮಾಡಿದ್ದಾರೆ. ಸೊ ಇದು ಬೆಂಟೆಕ್ಸ್ ಬಾರ್ಡ್ರ್ ಆಗಿರೋದ್ರಿಂದ ಕ್ಲೋಸ್ ನೆಕ್ ಇರೋದ್ರಿಂದ ಪೂರ್ತಿಯಾಗಿ ಆ ಬಾರ್ಡರ್ ಏನಿದೆ ಅದು ಬಂದಿದೆ. ಇನ್ನು ಬ್ಯಾಕಲ್ಲಿ ಕಾಲರ್ ಇದೆ. ಸೊ ಇಷ್ಟೇ. ಕಾಲರ್ಗೂ ಕೂಡ ಅವರು ಪೈಪಿಂಗನ್ನು ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇಷ್ಟ ಆಯಿತು ನನಗೆ. ಇದಕ್ಕೂ ನಾನು ಕೊಟ್ಟಿರೋದು ಮೇ ಬಿ 650 ರುಪೀಸೇ ಅಂತ ಅಂದ್ಕೊಳ್ತೀನಿ. ಸೊ ನೆನಪಿಲ್ಲ ನನಗೆ ಎಷ್ಟು ಅಮೌಂಟು ಪೇ ಮಾಡಿದೆ ಅಂಥೇಳಿ. ಸೊ ಈ ಒಂದು ಡಿಸೈನನ್ನು ನಾನು ಸ್ಟಿಚ್ ಮಾಡಿಸ್ಕೊಂಡಿರೋಂಥದ್ದು. ಸೊ ಅದೆರಡು ಬ್ಲೌಸು ನಾನು ರೀಸೆಂಟಾಗಿ ಸ್ಟಿಚ್ ಮಾಡಿಸಿರುವಂಥದ್ದು. ಇನ್ನೂ ಒಂದು 2-3 ಸೀರೆ ಇದೆ ಸ್ಟಿಚ್ ಮಾಡಿಸ್ಬೇಕು. ಇನ್ನು ನೆಕ್ಸ್ಟ್ ಮಂತು ಕೂಡ ತುಂಬ ಮದುವೆ ಇದೆ, ತುಂಬ ಇಲ್ಲ, ಒಂದೇ ಒಂದು ಮದುವೆ ಇದೆ. ಸೊ ಹಂಗಾಗಿ ಸ್ಯಾರಿಗಳಿಗೆ ಸ್ವಲ್ಪ ಸ್ಟಿಚ್ ಮಾಡಿಸ್ಕೊಳ್ಳೋಣ. ಈ ನಡುವೆ ಅಂತೂ ಸಿಲ್ಕ್ ಸ್ಯಾರಿ ಮೇಲೆ ಅಷ್ಟೊಂದು ಕ್ರೇಜೇ ಇಲ್ಲ ನನಗೆ ಹೇಳಬೇಕು ಅಂತ ಹೇಳಿದ್ರೆ. ಎಲ್ಲಾದರೂ ಒಂಥರ ಸಿಲ್ಕ್ ಸ್ಯಾರಿ ಉಟ್ಟರೆ ಚೆನ್ನಾಗಿ ಕಾಣುತ್ತೆ, ಬಟ್ ಹೊರಗಡೆ ಹೋದಾಗ ಏನಾದರೂ ಮಳೆ ಬಂದುಬಿಡುತ್ತೇನೋ ಇದಾಗ ಮೇಂಟೆನೆನ್ಸ್ ಸ್ವಲ್ಪ ಕಷ್ಟ ಆಗಿರೋದ್ರಿಂದ ನಾರ್ಮಲ್ ಸ್ಯಾರಿಗಳನ್ನೇ ವೇರ್ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ, ಯಾವುದೇ ಒಂದು ಫಂಕ್ಷನ್ ಆದರೂ ಏನಾದ್ರೂ ಕೂಡ. ಸೊ 2 ಸೀರೆ ಇದೆ ಇವಾಗ ರೀಸೆಂಟಾಗಿ ತೊಗೊಂಡಿರೋವಂಥದ್ದು. ಅದನ್ನು ಕೂಡ ಸ್ಟಿಚ್ ಮಾಡಿಸ್ಬೇಕು ಬ್ಲೌಸು. ಸೊ ಬ್ಲೌಸ್ ಸ್ಟಿಚ್ ಮಾಡಿಸಿದಾಗ ಯಾವ ಸೀರೆ ಮತ್ತು ಆ ಬ್ಲೌಸ್ನ ಯಾವ ಡಿಸೈನ್ ಕೊಟ್ಟು ಸ್ಟಿಚ್ ಮಾಡಿಸ್ತೀನಿ ಅಂತೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆಯಿತಾ. ಸೊ ಅದನ್ನು ಹಾಗೆ ಇಟ್ಕೊಂಡು ತೋರಿಸೋದಕ್ಕಿಂತ ಕ್ಯಾಮ್ರಾದಲ್ಲಿ ತೋರಿಸಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿಬಿಟ್ಟು ಆ ಒಂದು ಡಿಸೈನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಎರಡಕ್ಕೂ ನಾನು ಮೇ ಬಿ 650ನೇ ಕೊಟ್ಟಿರೋವಂಥದ್ದು. ಆ ಒಂದು ಡಿಸೈನ್ ಏನಿದೆ ಅದು ನಾರ್ಮಲ್ ಬ್ಲೌಸ್ ಆದರೆ 550ನೇ ಇರುತ್ತೆ. ಬಟ್ ಆ ಪೈಪಿಂಗ್ ಎಲ್ಲ ಇಟ್ಟು ಮತ್ತು ಸ್ವಲ್ಪ ಡಿಸೈನ್ ಮಾಡಿದಾಗ ಎಕ್ಸ್ಟ್ರಾ 100 ರುಪೀಸ್ ಚಾರ್ಜ್ ಮಾಡ್ತಾರೆ. ನಾನೇ ಸ್ಟಿಚ್ ಮಾಡ್ಕೊಳ್ಬೋದು, ಬಟ್ ನನಗೆ ಅದು ತುಂಬ ಪೇಷನ್ಸ್ ಇರಬೇಕು. ಅದನ್ನೆಲ್ಲ ನಾನು ಮಾಡಬೇಕು. ಆ ಡಿಸೈನ್ ಎಲ್ಲ ಕೊಟ್ಟು ಅದಕ್ಕೆ ಕ್ಯಾನ್ವಸ್ ಎಲ್ಲ ಹಾಕಿ ಮಾಡಬೇಕಂದ್ರೆ ತುಂಬಾ ಪೇಷನ್ಸ್ ಬೇಕು, ಮತ್ತು ತುಂಬ ಸಲ ಅದು ಐರನಿಂಗ್ ಮಾಡ್ತಾನೆ ಇರಬೇಕು. ಹಂಗಾಗಿ ನಾನು ನಾರ್ಮಲ್ ಬ್ಲೌಸಸ್ ಅಷ್ಟೇ ಹೊಲ್ಕೊಳ್ಳೋದು. ಇನ್ನು ಮಿಕ್ಕಿದ್ದೆಲ್ಲ ಏನಾದರೂ ಸ್ವಲ್ಪ ಡಿಸೈನ್ ಮಾಡಿಸ್ಬೇಕಂದ್ರೆ ಹೊರಗಡೆ ಕೊಟ್ಬಿಡ್ತೀನಿ ಸ್ಟಿಚ್ ಮಾಡೋದಕ್ಕೆ. ಸೊ ಅದೆರಡು ಸ್ಟಿಚಿಂಗ್ ಹಿಂಗೆ ಮಾಡಿಸ್ಕೊಂಡಿದ್ದೀನಿ ಅಂತ ಶೇರ್ ಮಾಡಿದ್ದೀನಿ. ಅದ್ರದ್ದು ಪಿಕ್ ಇದ್ದರೆ ಖಂಡಿತ ನಾನು ಹಾಕ್ತೀನಿ. ಕುಚ್ಚು ಡಿಸೈನ್ ಅಂತ ಹೇಳಿ ಬಂದರೆ ತೋರಿಸ್ತೀನಿ. ಸೊ ಇದು ಬಂದುಬಿಟ್ಟು ಒಂಥರ ಬಾಟಲ್ ಗ್ರೀನ್ಗೆ ಮೆರೂನ್ ಕಾಂಬಿನೇಷನಲ್ಲಿದೆ. ಬಟ್ ಇದು ಸಿಲ್ವರ್ ಏನಿದೆ ಅದು ಜರಿ ಇರೋ ಅಂಥದ್ದು. ಸೊ ಹಾಗಾಗಿ ಸಿಲ್ವರ್ ಬೀಡ್ಸ್ನ ಹಾಕಿ ಈ ಒಂದು ಡಿಸೈನನ್ನು ಕಟ್ಟಿದ್ದೀನಿ. ನೋಡ್ಬೋದು ಯಾವ ರೀತಿ ಬಂದಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಗೋಲ್ಡಲ್ಲಿ ಮಾತ್ರ ಕಟ್ಟಿದ್ದಿದ್ದು, ಬಟ್ ಸಿಲ್ವರಲ್ಲಿ ಇದೆ. ಫಸ್ಟ್ ಟೈಮ್ ನಾನು ಈ ಥರ ಕಟ್ಟಿರೋ ಅಂಥದ್ದು. ಇನ್ನೂ ಕೂಡ ಕುಚ್ಚು ಕಟ್ಟಿಲ್ಲ, ಬೇಬಿ ಕುಚ್ಚು ಏನಿದೆ ಅದು ಕಟ್ಟಿಲ್ಲ. ಜಸ್ಟ್ ಕ್ರೋಶ ವರ್ಕ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡಿದ್ದೀನಿ. ಅಲ್ಲಿದೆ ಮಾಡಬೇಕು, ಮಾಡ್ತಾ ಇದ್ದೀನಿ ಕೂಡ. ಆದರೆ ಅಷ್ಟರಲ್ಲಿ ನಿಮ್ಮ ಜೊತೆ ಸ್ವಲ್ಪ ಮಾತಾಡಿಬಿಟ್ಟು ಬ್ಲಾಗ್ನ ಕೂಡ ಎಂಡ್ ಮಾಡಿರಲಿಲ್ಲ. ಸೊ ಮಾಡೋಣ ಅಂತೇಳಿ ಬಂದೆ. ನೋಡ್ಬೋದು ಈ ಒಂದು ಡಿಸೈನ್ ಈ ಥರ ಬಂದಿದೆ. ಕಾಂಬಿನೇಷನ್ ಚೆನ್ನಾಗಿದ್ದರೆ ಸೊ ತುಂಬಾ ಚೆನ್ನಾಗಿ ಬರುತ್ತೆ. ಯಾವುದೇ ಒಂದು ಡಿಸೈನ್ ಆದರೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ. ಸೊ ಗ್ರೀನ್ ಮೆರೂನ್ ಬಂದುಬಿಟ್ಟು ಟ್ರೆಡಿಷ್ನಲ್ ಕಾಂಬಿನೇಷನ್ ಅಂತಾರಲ್ಲ ಆ ಥರ. ಸೊ ಇದು ಎವರ್ ಗ್ರೀನ್ ಕಾಂಬಿನೇಷನ್. ಇದು ಗ್ರೀನ್ ಮೆರೂನು ಪರ್ಪಲ್ ಪಿಂಕ್ ಈ ಥರದ್ದೆಲ್ಲ ಎವರ್ ಗ್ರೀನ್ ಕಾಂಬಿನೇಷನ್. ಸೊ ಕುಚ್ಚು ಕಟ್ಟಿದ ಮೇಲೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾವ ರೀತಿ ಬಂದಿದೆ ಅಂತ. ಇದಕ್ಕೆ ನಾನು ಇಲ್ಲಿ ಬ್ರೈಡಲ್ ಬೀಡನ್ನೇ ಹಾಕಿರೋವಂಥದ್ದು. ಯಾಕೆ ಅಂತ ಹೇಳಿದ್ರೆ ಸಿಲ್ವರಲ್ಲಿ ಅಷ್ಟೊಂದು ಕಲೆಕ್ಷನ್ ಸಿಗೋಲ್ಲ, ಬೀಡ್ಸ್ ಕಲೆಕ್ಷನ್ ಸಿಲ್ವರಲ್ಲಿ ಅಷ್ಟೊಂದು ಸಿಗೋದಿಲ್ಲ. ಸೊ ಹಂಗಾಗಿ ನಾನು ಹೋಗಿ ಟ್ರೈ ಮಾಡಿದೆ ಒಂದಷ್ಟು ಬೇರೆ ಬೇರೆ ಡಿಸೈನ್ ಸಿಗುತ್ತಾ ಅಂಥೇಳಿ. ಬಟ್ ಯಾವುದು ಇಲ್ಲಿ ನನಗೆ ಅಟ್ ಪ್ರೆಸೆಂಟ್ ಅವೈಲೇಬಲ್ ಇರಲಿಲ್ಲ ಈ ಏರಿಯಾದಲ್ಲಿ. ನಾನು ಯೂಶ್ವಲಿ ಕುರುಬ್ರಳ್ಳಿಯಿಂದನೇ ತೊಗೊಂಬಂದ್ಬಿಡ್ತೀನಿ. ಬಟ್ ಇವರು ಅರ್ಜೆಂಟಿಗೆ ಕೊಟ್ಟಿರೋದ್ರಿಂದ ನಾನು ಅಲ್ಲಿ ಹೋಗೋಕ್ಕಾಗಲ್ಲ. ಅಲ್ಲಿ ಹೋಗಿ ಬರಬೇಕಂದ್ರೆ ಒಂದಿನ ಅಲ್ಲೇ ವೇಸ್ಟ್ ಆಗಿಬಿಡುತ್ತೆ ನಾನು.
ಸೊ ಹಾಗಾಗಿ ಹೋಗೋಕ್ಕಾಗಿಲ್ಲ. ಇಲ್ಲಿ ನಿಯರೆಸ್ಟ್ ಶಾಪಲ್ಲಿ ನಾನೇನು ಥ್ರೆಡ್ ಎಲ್ಲ ತೊಗೊಳ್ತೀನಲ್ಲ, ಸೊ ಅವ್ರ ಹತ್ರ ಹೋಗಿ ಕೇಳಿದ್ದಕ್ಕೆ ಅವರ ಆಪ್ಷನ್ ಕೊಟ್ಟಿದ್ದು ಇದು. ಸೊ ಹಾಗಾಗಿ ಇದೇ ಚೆನ್ನಾಗಿ ಕಾಣುತ್ತೆ, ಬ್ರೈಡಲ್ ಬೀಡು ಸ್ವಲ್ಪ ಗ್ರ್ಯಾಂಡಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಹಾಕಿದ್ದೀನಿ. ಹೆಂಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ಡಿಸೈನ್ ಇನ್ನೂ ಫಸ್ಟ್ ಲೈನಲ್ಲೇ ಇದ್ದೀನಿ. ಸೊ ಅದು ನೆಕ್ಸ್ಟ್ ಲೈನಿಗೆ ಮುಂದಕ್ಕೆ ಹೋದ್ಮೇಲೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಅಂತ. ಸೊ ಈ ಬ್ಲಾಗ್ ಎಷ್ಟಾಗಿದೆ ಗೊತ್ತಿಲ್ಲ. ಸೊ ಎಷ್ಟು ಬಂದಿದೆ ಬ್ಲಾಗಲ್ಲಿ ಅಷ್ಟನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.